ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಂದು ತಾಲೂಕಿನ ಪುಟ್ಟತಿಮ್ಮನಹಳ್ಳಿ, ಸಬ್ಬೇನಹಳ್ಳಿ, ಮಂಚನಬೆಲೆ, ಕಾಮಶೆಟ್ಟಿಹಳ್ಳಿ ಶಾಲೆಯ ಮಕ್ಕಳೊಂದಿಗೆ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ವೃತ್ತ ನಿರೀಕ್ಷಕ ಮಂಜುನಾಥ್, ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಮಕ್ಕಳ ಹಕ್ಕುಗಳ ಪಾಲನೆ, ಪೋಷಣೆ ಮತ್ತು ಅವರ ಭವಿಷ್ಯದ ಬಗ್ಗೆ ಚಿಂತಿಸಲು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತಿದೆ. ಸುಂದರ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಈ ವೇಳೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪೊಲೀಸರು ಶಾಲಾ ಮಕ್ಕಳಿಗೆ ಗುಲಾಬಿ ಹೂವು, ಚಾಕ್ಲೇಟ್ ನೀಡಿ ಠಾಣೆಗೆ ಕರೆಸಿಕೊಂಡರು. ಪುಟ್ಟತಿಮ್ಮನಹಳ್ಳಿ ಶಾಲೆಯ ರೋಜಾ ಎಂಬ ವಿದ್ಯಾರ್ಥಿನಿ ಮಾತನಾಡಿ, ಪೊಲೀಸ್ ಠಾಣೆ ಎಂಬುದು ಅಪರಾಧಿಗಳನ್ನು ಶಿಕ್ಷಿಸಿ ಒಳ್ಳೆಯವರನ್ನು ರಕ್ಷಿಸುವ ತಾಣವಾಗಿದೆ. ಇಲ್ಲಿಗೆ ನಾಗರಿಕರು ಬರಲು ಹೆದರುವ ಅಗತ್ಯವಿಲ್ಲ. ನಿಮ್ಮ ಸಮಸ್ಯೆಗಳು, ದೂರುಗಳು ಹೊತ್ತು ಆರಾಮಾಗಿ ಬರಬಹುದು ಎಂದರು. ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಅದೇನಂದ್ರೆ ಜೈಲ್ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ನಾವು ಕೂಡ ಯಾರು ಕೂಡ ತಪ್ಪು ಮಾಡಬಾರ್ದು. ಇವಾಗ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಹಾಗೆ ಯಾವ ತಪ್ಪು ಮಾಡಬಾರ್ದು, ಆಯ್ತಾ? ಈಗ ನೀವು ಏನೋ ಒಂದು ತಪ್ಪು ಮಾಡಿರ್ತೀರಾ, ಆಗ ಇವಾಗ ನೀವು ಅಮ್ಮ ಕುರ್ಕುರೆ ಎತ್ತಿದ್ರೆ ನೋಡ್ಬಿಟ್ಟು ಕುರ್ಕುರೆ ತಿಂತೀರಾ. ಅಮ್ಮ ಮತ್ತೆ ಬೈತಾರೆ. ಇವಾಗ ಅಮ್ಮ ಬೈದು ನಾನು ಮತ್ತೆ ಮಾಡಲ್ಲ ಅನ್ಬೇಕು. ಮತ್ತೆ ಹಂಗೆ ಮಾಡ್ತಾ ಇದ್ರೆ ಆಮೇಲೆ ಮತ್ತೆ ಅಮ್ಮ ಹೊರಟಾಗ ನೀವು ಅದೇ ಕೆಲಸ ಬಿಟ್ಬಿಡ್ಬೇಕು. ಅದಕ್ಕಾಗಿ ಅಂತ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ಧನ್ಯವಾದಗಳು. ಇನ್ನು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್, ಪಿಎಸ್ಐ ಶರಣಪ್ಪ, ಕ್ರೈಮ್ ಇನ್ಸ್ಪೆಕ್ಟರ್ ಗುಣವತಿ, ಮಂಗಳ, ಶಿಕ್ಷಕ ಗೋವಿಂದರಾಜ್ ಯಾದವ್, ಕಿರಣ್, ರಾಜೇಶ್, ಸೋಫಿಯಾ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.